ಆಸ್ಪತ್ರೆಯಲ್ಲಿ ಗ್ಯಾರಂಟಿ ಕೊಡಲ್ಲ ನಿಲ್ಬಾರ್ದು ಅಂದಿದ್ರು. ಇಲ್ಲಿ ಬೇಡ್ಕೊಂಡು ಹೋಗಿ 1 ತಿಂಗಳು ನನ್ನ ಕಾಲೆಲ್ಲ ಪೂರ್ತಿ ಆಸ್ಪತ್ರೆಯಿಂದ ಏನಿಲ್ಲ. ಹೋದ ಸರಿ ಬಂದು ಅಕ್ಕಿ ಪಾಕಿ ಕೊಟ್ಟು ಹೋಗಿದ್ದೆ. ಈ ಸರಿ ಮಗನ ಸ್ವಲ್ಪ ಆಶೀರ್ವಾದ ಮಗನ ಕರ್ಕೊಂಡು ಮಗನ ಚಿಕ್ಕಪ್ಪನ ನನಗೆ ಮಗ 10th. ಚಿಕ್ಕಪ್ಪನ 45 ಬಾಡೋಗ್ಬಿಡುತ್ತಾನೆ ಈ ದೇಹನೇ ಬಾಡೋಗ್ಬಿಡುತ್ತೆ. ವೇಸ್ಟ್ ಹೇಗೆ ಬಂಗಾರ ಬೆಲೆ ಹಾಕಿಲ್ಲ ಇದು ಕೊನೆ ಗಾಳಿ ಬರ್ತಿಲ್ಲ. ಇದು ಕೊನೆ ಮತ್ತೆ ಮಾಡ್ಬೋದು ದೂರಿ ಹಾಕಿಲ್ಲ ಅಲ್ಲಿ ಯಾರೋ ಗಣಪಪ್ಪ ಕೊಡ್ತಾರೆ ಬೆದ್ದಿ ಸೈಡ್ ಹೋಗೋಣ. ನಾನು ಮಕ್ಕಳ ಮೇಲೆ ಬೇರೆ ಕಾಣಲ್ಲ ತಂಗಿ, ನಿಮ್ಮ ಮೇಲೆ ಬೇರೆ ಕಾಣ್ತೀನಿ. ಹೆಂಗ್ ಗೊತ್ತಾ, ಮಕ್ಕಳ ಮೇಲೆ ಕಂಪ್ಲೇಂಟ್ ಮಾಡ್ಬಾರ್ದು ನನಗೆ. ಜಾಗ ಬಿಟ್ಟು ಕೆಲಸ ಮಾಡಿ ನೋಡಪ್ಪ ಅಂತ ಹೇಳ್ಕೊಂಡಿದ್ಯಾ. ಮೊಬೈಲ್ ಕೇಳ್ತಾ ನೋಡೋನು. ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅವ್ನು ಬೇಡ. ಗಾಡಿ ಕೈ ತಗೊಳಕ ಪುಸ್ತಕ ಯಾರ ಹಿಂಗಂದ್ರೆ ಇರ್ತಲ್ಲ ಅಲ್ಲಿ ಬೇಕಲ್ಲ. ನಮಗೆ ಇಂಟ್ರೆಸ್ಟ್ ಇದ್ರೆ ಒಬ್ಬರು ₹1 ಕೊಡಲ್ಲ. ಯಾರಾದ್ರೂ ಕಾಪಾಡಲ್ಲ. ಸೈಡ್ ಸೈಡ್ ಅಲ್ಲಿ ಬರ್ತಾ ಬರೋಣ. ಬರಲಿ ಹಾಗೆ ಹೋಗ್ರಿ. ಸೈಡ್ ಸೈಡ್ ಬನ್ನಿ. ಸ್ವಲ್ಪ ಸ್ವಲ್ಪ ಸೈಡ್ ಕೊಡಿ. ಸೈಡ್ ಕೊಡಿ. ಸ್ವಲ್ಪ ಸೈಡ್ ಕೊಡಿ. ಮೂರು ಮೂಟೆ ಕಣ್ಮುಚ್ಚಿಸ್ತಾ ಹೋಗ್ತೀನಿ. ಸೈಡ್ ಬನ್ನಿ. ಓ ನಡಿಯಾಕ ಜರ್ಕೊಂಡಲ್ಲ ವಾಂತಿ ಹೋಗದೇ ಅಲ್ವಲ್ಲ. ಮನಿಕ ಹೋಗೋ ಒಬ್ಬೊಬ್ಬರೇ ಹೋಗಿ 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 ಅಭ್ಯಾಸ ಎಲ್ಲ ಕಂಡ ಮನೆ ಬಗ್ಗೆ ನೋಡಿ 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 ಅವನ ಯಾರ ಅಣ್ಣ ಮೊಬೈಲ್ ಹುಚ್ಚಾಗ ಅವನ ಯಾರ ಆಂಟಿ ಗಿಂಟಿ ಮಾಡ್ತಾನ ಫೋನ್. ಮನಿಕ ಹೋಗ ಮೊಬೈಲ್ ಆಫ್ ಮಾಡ್ರ ಚಪ್ಪಲಿ ಅಲ್ಲಿ ನೋಡಿ. ಚಪ್ಪಲಿ ಬೋರ್ಡ್ ಹಾಕಿದ್ದೀವಿ. ಯಾರ ಪುಣ್ಯಾತ್ಮರು ಅಕ್ಕಿ ತಗೊಂಬರ್ತಾರೆ, ಬೆಲ್ಲ ತಗೊಂಬರ್ತಾರೆ, ಆರತಿ ಮಾಡ್ಕೊಂಬರ್ತಾರೆ ಹೆಣ್ಮಕ್ಳು ಅಂತ ಚಪ್ಪಲಿ ಹಿಂದಕ್ಕೆ ಬಿಟ್ರಪ್ಪ. ಚಪ್ಪಲಿ ಹಾಕಲ್ಲ ನಾವು ಅಂತೀವಿ. ಚಪ್ಪಲಿ ಎಲ್ಲ ಜೋಡಿಸಿರಿ. ಅವಾಗ ಅಭ್ಯಾಸ. ಸೆಂಟ್ರ ಬಾತ್ರೂಮ್, ಈ ಕಡೆ ಅಡಿಗೆ ಮನೆ, ಈ ಕಡೆ ದೇವ್ರ ಮನೆ. ಗಾಳಿ ಬಿಟ್ರೆ ದೇವ್ರಿಗೆ ಕೇಳ್ಬೇಕು. ಹಂಗೆ ಬಾತ್ರೂಮ್ ಮಾಡ್ಕೊಂಡಿರ್ತೀವಿ. ಅಲ್ಲಿ ನೋಡಿ ಅಲ್ಲ ಓಡಾಡ್ತೀವಿ. ಎದ್ದದ ಪುಣ್ಯಾತ್ಮ ಬರಕಾಲ ಬಂದಾರೆ, ಆರತಿ ಮಾಡ್ಕೆ ಬಂದಾರೆ, ಉಪವಾಸ ಬಂದು ಹೆಣ್ಮಕ್ಳು ಇದ್ದಾರೆ. ಚಪ್ಪಲಿ ಬಿಡ್ರೆ ಅಂದ್ರೆ ತಂತಂದು ಒಳಿಕೆ ಬಿಡೋದು, ಹಿಂದಕ್ಕೆ ಬಿಡೋದಿಲ್ಲ ಬೋರ್ಡಿನ ಮುಂದೆ. ಆಮೇಲೆ ಒಳಗಡೆ ಮೊಬೈಲ್ ಆಫ್ ಮಾಡಿ ಒಬ್ಬಿರ್ಬೇಕು, ಮಕ್ಳಿಗೆ ಒಬ್ಬಿರ್ಬೇಕು, 4 ಕಾರಿ ನಿನ್ಬೇಕು. ಈ ದೇವಸ್ಥಾನ ಮಾಡ್ಕೊಂಡು 5 ಜನ ಕಾಯ್ತಾ ಇರ್ಬೇಕು ಅವ್ರನ್ನ ಇದ್ದೀರಾ ಅಂತ. ನಮ್ಮನ್ನೇ ಕೇಳ್ತಾರೆ ಸೆಕ್ಯೂರಿಟಿ ಸ್ವಾಮಿ ಇದ್ದಾರಾ ಅಂತ. ಡಾಕ್ಟರ್ ನೀವೆಲ್ಲ ಸ್ಟೋರಿ ಕೇಳಿರಿ. ನನ್ನೇ ಕೇಳ್ತಾರೆ. ನಮ್ಮ ಅಪ್ಪ ಗೊತ್ತು. ಸೆಕ್ಯೂರಿಟಿ ಬೆಳಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಮೊನ್ನೆ ಒಂದು ದಿವಸ ಹೇಳ್ತಿರ್ತೀನಿ ನಾನು. ಯಾವಾಗ ಬರ್ತಾನೆ ನಮ್ಮ ಅಣ್ಣಂಗೆ. ಎಕ್ಸ್ಕ್ಯೂಸ್ ಮೀ, ನೀವು ಒಂದ ಸೆಕ್ಯೂರಿಟಿ ಅನ್ನಪ್ಪ ಒಂದೆ ಸ್ವಾಮಿಯರ ಕಾರ್ಯದಿಂದ ಹೆಣ್ಣೋಡು ಮಲ್ಗೇನೆ ಹೋಗಂಡ್ರ ತಮಾಷೆ ಅಲ್ಲ. 5 ಗಂಟೆ 4 ಗಂಟೆ ಬರ್ತಾರೆ. 5 ಗಂಟೆ ಅವನ ಎಣ್ಣೆ ಹೊಡಿತದ ಬುದ್ಧಿಬೇಡ ಅವ್ನಿಗೆ. ಅಯ್ಯೋ ಇಲ್ಲೊಂದು ಸ್ವಾಮಿ ಬಾ ಅಂತ ಹೋಗ್ತದೆ ಗಂಡೆಯಿಂದ. ನೋಡಿ ನಗಬೇಡಿ. ಸಾಕ್ಷಾತ್ ಜಗತ್ಶಕ್ತಿನ ಕಣ್ಣಿಂದ ಕಂಡ ನಾನು. ಇದೇ ಕೈ ನನ್ನೇ ಸ್ವಾಮಿಯರು ಅನ್ನೋದು. ನನಗೆ ಮಕ್ಕಳು ಸಿಕ್ಕಿರೋದು. ಹಂಗೆ ನೀ ಬಾಯ್ಲಿ ತಂಗಿ, ನಿಮ್ಮ ಮಗು ಬಾಯ್ಲಿ
ಮಗು ಹುಡ್ಕೊಂಡ್ರೆ ತಂಗಿ ಬಾ ಇಲ್ಲಿ ಅಲ್ಲಿ ಕುತ್ಕೊಂಡ್ರೆ ಬೇಡ ಅಂತಿದ್ದೆ ಕಲ್ ನಂದೇ ಹೋಗಿ ಕುತ್ಕೊ ಬಾ ಬಮ್ಮ ಕುತ್ಕೋ ತಂಗಿ ನೀನ್ ಬಾ ತಂಗಿ ನೀನ್ ಬಾ ಮಗು ಕೇಳ್ತಾರ ಯಾವುದೇ ಊರಲ್ಲಿ ಯಾವುದೇ ಶಹರದಲ್ಲಿ ಯಾವುದೇ ಮನೆಯಲ್ಲಿ ಯಾವುದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಯಾವುದೇ ಗೂಗಲ್ ಪೇ ಫೋನ್ ಪೇ ಮಾಡುವಂತದ್ದು ಚೀಟಿ ಕೊಡೋದು ನಾವು ಸಂಘದವರು ಸಂಸ್ಥೆ ಅನ್ನೋದು ದುರ್ಗಾಸ್ತ್ರಗಳಿರಂತ ಹೆಸರಿಕೊಂಡು ಯಾರ ಬಂದ್ರೆ ನಿಮ್ಮ ಆಸ್ತಿ ಬರೆದವ್ರಿಗೆ ಪಾತ್ ಪೂಜೆ ಮಾಡ್ತೀರಾ ಎಷ್ಟು ಹೇಳಿ ಅದೇ ಮಾಡ್ತಿರಲ್ಲ ಏನ್ ಮಾಡೋದು ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಊರಲ್ಲಿ ಯಾವುದೇ ಮನೆಯಲ್ಲಿ ಯಾರೇ ಆಗ್ಲಿ ₹1 ದುಡ್ಡನ್ನ ಸುಮ್ಮನೆ ವಿನಾಕಾರಣ ಯಾರಿಗೆ ಕೊಡಂಗಿಲ್ಲ ಯಾರು ಹೂವಿನ ತರಂಗಿಲ್ಲ ಯಾರು ಏನು ನಮ್ಗೆ ಸನ್ಮಾನ ಅಣ್ಣ ಇಂಚೆ ಬಿಡಿ ಚಪ್ಪಲಿ ಇಂಚೆ ಬಿಡಿ ಪರವಾಗಿ ಸಿಗ್ತಾವ ಅಲ್ಲಿರ್ತಾವ ಮನೆ ಯಾರ ಬಂದು ನಮ್ಮ ಚಪ್ಪಲಿ ಕೊಡೋದು ಸಿಗ್ತಾ ಇಲ್ಲ ಅಂತ ಅಡ್ಡು ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಅಡ್ಡ ಹಂಗೆ ಟ್ರೈನಿಗೆ ಮಂಗ ಬಿಡೋದು ಸಿಗ್ತದೆ ಅಂತ ಕಂಡ್ರ ಕಾರ್ ಗಿಟ್ಟಾಗುತ್ತೆ ಅಂತ ಬೇರೆ ಬಂದಿದ್ದ ಲೆವೆಲ್ ಹಾಕಿ ನೋಡಿ ನಮ್ಮ ಅಕ್ಕ ಹೇಳ್ತಾರೆ ಕಾರ್ ಗಿಟ್ಟಾಗುತ್ತೆ ಅಂತ 3 ದಿನ ಅಲ್ಲೇ ಅರ್ಧಾಕೊಡ್ತೀನಿ ಹಾಕಿಬಿಡಿ ನಾನೇ ಹಾಕೊಂಡ್ಬಿಟ್ಬಿಡ್ತೀನಿ ಅಂತ ಕರೆಕ್ಟಾ ಜನ ಕೇಳೋದು ಕಾರ್ ಗಿಟ್ಟಾಗುತ್ತೆ ನಮ್ಮ ಹಸ್ಬೆಂಡ್ ಕರ್ಕೊಂಬಂದಿ ನಮ್ಮ ಮಗ್ ಬರಲ್ಲ ಕರ್ಕೊಂಬರ್ ಬನ್ನಿ ನಾವು ಕರ್ಕೊಂಬರಕ್ ಹೋಗ್ಬೇಕು ಕಾಯಕ್ಕಾಗಲ್ಲ ಕರ್ಕೊಂಬರಕ್ ಹೋಗ್ಬನ್ನಿ ಅಂತ ಯಾಕೆ ಜನ ಕೆಲವರು ಕೇಳ್ತಾರೆ ಮೆಸೇಜ್ ಮಾಡಿ ಯಾರೋ ಒಂದು ಬಾಬಾ ಕೇಳ್ತಿದ್ರು ನಮ್ಮ ಚಿಕ್ಕ ಹುಡುಗಿ ಎಲ್ಲ ಮಳವಳ್ಳಿ ಹುಡುಗಿ ಯಾಕಣ್ಣ ಜನಗಳನ್ನ ಮುಟ್ಟೋದಿಲ್ಲ ನೀವು ಮತಸ ಬಿಡ್ತಿದ್ಯಾ ಯಾರೋ ಅಣ್ಣ ಹಿಂದಕ್ಕೆ ಬಿಡೋ ನೀ ಬಾಯ್ ಸಾಕ ಹಿಂದಕ್ಕೆ ಹೋಗ್ರೋ ನೋಡಿ ಜನಗಳು ಹೆಂಗೆ ಅಂತ ಅಲ್ಲಿ ಬೋರ್ಡ್ ಹಾಕಿ ದೇವ್ರ ಕಲ್ಲು ಕಂಡ್ರ ಮುಂದೆ ಹಿಂದಕ್ಕೆ ಹೋರೋ ಅಣ್ಣ ದೇವ್ರ ಕಲ್ಲು ಕಂಡು ಹೋಗ್ರ ಹಿಂದಕ್ಕೆ ಹೋರೋ ಹೋಗ ಮನೆ ಒಳಗೆ ಬಿಟ್ಟು ಅಭ್ಯಾಸ ಕೋಟಿ ಕಟ್ಟಿ ಸಾಲ ಮಾಡಿ ಮನೆ ಕಟ್ಟಿ ಅಪ್ಪ ಅಮ್ಮನ ಅಕ್ಕಿ ಎಷ್ಟು ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಚಪ್ಪಲಿ ಬಿಡ್ಕೊಂಡು ಉಂಡು ಮಲಗಿರ್ತಾರೆ ಅಭ್ಯಾಸ ಆಗ್ಬಿಟ್ಟಿದೆ ಎಲ್ಲರೂ ರೋಗ ಕ್ಯಾನ್ಸರ್ ಶುಗರು ಇನ್ನೊಂದು ಕಾಯಿಲೆ ನಾವು ನೋಡಿ ಯಾವ್ದು ಕಾಯಿಲೆ ಬೆಂಡೆ ಹಾಕೊಂಡು ಕಾಯಿಲೆನೇ ಇಲ್ಲ ಕಾಯಿಲೆ ಅಂದ್ರೆ ನಮಗೆ ಬರ್ತೇ ನಿಮಗೆ ದಿನ ಕಾಯಿಲೆ ಚೀಟಿ ಹುಚ್ಚು ಮೊಬೈಲ್ ಹುಚ್ಚು ಬಿಗ್ ಬಾಸ್ ಹುಚ್ಚು ಅವ್ನ್ ಗೆದ್ದ ಹುಚ್ಚು ಇವನ್ ಗೆದ್ದ ಹುಚ್ಚು ಅಲ್ವಾ ಗೆದ್ಮೇಲೆ ಹುಚ್ಚು ಗೆಲ್ಲಕ್ ಮುಂಚೆನೂ ಹುಚ್ಚು ನಮಗೇನು ಹುಚ್ಚಿಲ್ಲ ಒಳ್ಳೆ ಸಾಯನ ಹುಚ್ಚು ನೀವೆಲ್ಲ ಏನಿಲ್ಲ ಜಾತಿ ನಿಮ್ಮೂರವ್ರ ಸಂಘ ಸಂಸ್ಥೆ ಒಬ್ಬನ ಹೀರೋ ಮಾಡ್ಕೊಂಡು ನಾವು ಪಡಕೆ ಹೊಡಿಯೋದು ನಮ್ದು ಆ ಸಂಘ ಈ ಸಂಘ ಅಂತ ಪಡಕೆ ಎಷ್ಟು ಕಂಡ ಮನೆಗೆ ಅಭ್ಯಾಸ ನಿಮ್ಮ ಅಪ್ಪ ಅಮ್ಮ ಎಲ್ಬಿದ್ದಿರ್ತಾರ ನಿಮ್ಮ ಮಕ್ಕಳು ಎಲ್ಬಿದ್ದು ಗೊತ್ತಿಲ್ಲ ಅಂದಾದ್ರೆ ನಮ್ಮ ಸಂಘ ಹೆಂಗ್ ಗೊತ್ತಾ ಅಪ್ಪ ಅಮ್ಮನ ಸಾಕ ಸಂಘ ಜಾಸ್ತಿ ಮಾತಾಡಿದ್ರೆ ಒದೆ ಕೊಡೋ ಸಂಘ ಅಂತ 2 ಜನ ಒದೆ ಕೊಡೋ ಸಂಘ ನಮ್ದಲ್ಲಪ್ಪ ಹೆಣ್ಮಕ್ಳದು ನಂದು ಅಪ್ಪ ಅಮ್ಮನ ಸಾಕ ಸಂಘ ಅಂದಾದ್ರೆ ಇನ್ನೊಮ್ಮೆ ಹೇಳ್ಬಿಡ್ತೀನಿ ಹಂಗೆ ನೆಗೆಟ್ ಕೇಳಿ ತಲೆಯಲ್ಲಿ ಒಂದ್ ಸ್ವಲ್ಪ ಹಾಕೊಳ್ಳಿ ಯಾಕೆಂದ್ರೆ ಯಾವ್ದವ್ರು ಮರಿ ಕಡಿ ಕುರಿ ಕಡಿ ಮಟನ್ ಕಡಿ ಚಿಕನ್ ಕಡಿ ಮತ್ತೆ ಬಾ ಅಚ್ಚರಿ ಬಾ ಕಡಲೆ ಕಟ್ಟು ಏನೇನೋ ಕಟ್ಟು ಅಂತ ಯಾವ ದೇವ್ರು ಹೇಳೋದಿಲ್ಲ ಅದೆಲ್ಲ ನಮ್ಮ ಭ್ರಮೆ ದೇವ್ರ ಮೇಲೆ ನಂಬಿಕೆ ಇರಬೇಕಾಗುತ್ತೆ ಮೂಢನಂಬಿಕೆಗಳು ಇರಬಾರ್ದು ದೇವ್ರು ಬಂದು ನಿಮ್ಮನ್ನ ಹಂಗ್ ಮಾಡು ಹಿಂಗ್ ಮಾಡು ನಿಮ್ಮನೆ ಆಸ್ತಿ ಮಾಡ್ಕೊಂಬಂದ್ರೆ ₹5,000 ಇದ್ರೆ ಹೆಣ್ಮಕ್ಳು ಹೂ ಮಾಡ್ಕೊಂಡು ನಿಮ್ಮನ್ನ ಜೀವನ ಮಾಡ್ಬೋದು ಸುಮ್ಮನೆ ಕಂಡ ಮೇಲೆ ಸುದ್ದಿ ಮಾತಾಡೋಕೆ ಬದಲು ₹5,000 ಜೀವನ ಮಾಡ ಆಗಲ್ಲ ಕಂದ ಆಗುತ್ತ ಮಗಳೇ ಆಗಲ್ಲ ₹5,000 ಜೀವನ ಮಾಡಕ್ಕೆ ₹5,000 ಜೀವನ ಮಾಡಕ್ ಆಗಲ್ಲ ಯಾಕಂದ್ರೆ ನಿಮ್ ಮೇಕಪ್ಗೆ ಹೋಗಲ್ಲ ನಮ್ಮ ತಂಗಿಯಲ್ಲಿ ನಮ್ಗಾಗುತ್ತೆ ಹೂ ಮಾಡ್ಕೊಂಡು ಜೀವನ ಮಾಡ್ಬೋದು ಗಂಡ್ಮಕ್ಳ ₹10,000 ಎಣ್ಣೆ ಹೊಡೆದು ಪಾರ್ಟಿ ಮಾಡಿ ಕಂಡ ಮನೆಗೆ ಎಸೆ ಬದಲು ಒಂದು ತಳ್ಳಗಡೆ ಮಾಡ್ಕೊಂಡು ತುಂಬ ಅನ್ನ ಉಣ್ಬೋದು ಗೊತ್ತಿಲ್ಲ ಅಂದ್ರೆ ಹಿಂದೆ ಬಂದು ಮಾಡ್ತವ್ರೆ ಆಗಲ್ಲ ಸಮಯ ವ್ಯರ್ಥ ಮಾಡೋದು ಬಿಡಿ ಈ ಜಗತ್ತಿನಲ್ಲಿ 3 ವಸ್ತುಗಳು ಕೊಳ್ಳಕ್ಕಾಗೋದಿಲ್ಲ ಒಂದು ತಾಯಿ ತಂದೆ 2ನೇದು ಕುಡಿಯೋ ನೀರು ತಿನ್ನ ಅನ್ನ 3ನೇದು ಹೆಂಗ್ ಗೊತ್ತಾ ಇದು ಏನ್ ಹೇಳಿ ಟೈಮ್ ಈ 3ನೇ ಕೊಂಡಕ್ಕಾಗೋದಿಲ್ಲ ದುಡಿದ್ ಬಿಡಿ ದುಡಿಯಕ್ಕೆ ಹೋಗ್ತಾನೆ ಇರಿ ಓದ್ಬೇಡಿ ಓದ್ತಾನೆ ಇರಿ ನಮಗೆ ಅಷ್ಟು ನಿದ್ದೆ ಇಲ್ಲ ಆದ್ರೆ ಜನಗಳು ಬಂದು ನಿತ್ಯ ಪಾಠ ಹೇಳ್ಕೊಡ್ತಾರೆ ಗೊತ್ತಿರುತ್ತೆ ಬದೆ ಹೇಳ್ತಾ ಇರ್ತೀನಿ 6 ಗಂಟೆಗೆ ದರ್ಶನ ಮಾಡ್ಕೊಂಡ್ರೆ ನಮ್ಮ ಮಗಳತ್ತೆ ಬೇಗ ಕಳಿಸಿ ಆಲೋನ ಮಾಡ್ಕೊಡಿ ಇಡ್ಲಿ ಮಾಡ್ಕೊಡಿ ಇನ್ನರು 9 ಗಂಟೆ ಆಟ ಆದ್ರೆ ಎಷ್ಟು ಜಂಬೆ ಎಲ್ಲ ಕೇಳೋರು 6 ಗಂಟೆ ಟಂಪ ಬಿಟ್ಟಿದ್ದೆ ನಮ್ಮ ಆಂಟಿ ಅಂತ ನಮ್ಮ ಮಕ್ಕಳಂತ ಲೇಟ್ ಆಗುತ್ತೆ ಟ್ರೈನ್ ಡ್ರಾಪ್ ಮಾಡಿ ಬಂದಿರೋ ಒಬ್ಬೊಬ್ಬರು ಟಂಪ ಬಿಡಕ್ಕಲ್ಲ ನಿಲ್ಲಿಸ್ತೆ ಎಲ್ಲ ವ್ಯವಸ್ಥೆ ಕಮ್ಮಿ ಇಲ್ಲಿ ಬರೋರು ಕಾಯಕ್ಕಾಗಲ್ಲದ್ರೆ ಅದಕ್ಕೆ ಅಲ್ಲಿ ನಿಲ್ಲಿಸಿದ್ದೀನಿ ಕರೆಕ್ಟ್ ಏನಕ್ಕ ಇನ್ನ 12 ಗಂಟೆ ನಾನು ಬರ್ತೀನಿ ಯಾಕೆ ಗೊತ್ತಾ ಲೇಟ್ ಆಗುತ್ತಾ ಹೆಂಡತಿ ಕುಣಿಸಿ ಗಂಡು ಬರ್ತಾನೆ ಲೇಟ ಅಂತ ಮೊಬೈಲ್ ಹೊಡ್ಸ್ಕೊಂತಾನೆ ಗಂಡು ಕುಣಿಸಿ ಹೆಂಡತಿ ಬರ್ತಾಳೆ ಇನ್ನೂ ಲೇಟ ಅಂತಾಳೆ ನೋಡಿ ಹೆಂಗಿದೆ ಕಾಚಾರ ದೇವ್ರನ್ನ ಕೇಳೋದು ದೇವ್ರಿಗೆ ಆಗೋದು ಚಿಲ್ಡ್ರೆ ನೀವು ಕೇಳೋದು ಕೋಟಿ ದೇವ್ರಿಗೆ ಟೆನ್ಷನ್ಸ್ ಅವ್ನು ಬರುತ್ತೆ ನಮ್ಮ ಮಗಳಿಗೆ ಒಂದು ಮದುವೆ ಆಗ್ಬಿಟ್ಟು ಸಾಕು ಮಗಳೆಲ್ಲಮ್ಮ ಬಿಸಿ ಇದ್ದಾಳೆ ಮಗಳಿಗೆ ಮದುವೆ ಬೇರೆ ಈಗ ಬರ್ತಾಳೆ ನಮ್ಮ ಮಗು ಮದುವೆ ಆಗಲಿ 3 ವರ್ಷ ಆಯ್ತು ಇನ್ನು ಮದುವೆ ಜರ್ಕೊಂಡ್ಬಿಟ್ಟಾನಂತ ಅವ್ನು ಜರ್ಕೊಂಡ್ಬಿಟ್ಟಂತ ಮದುವೆ ಆಗಿಲ್ಲ ಅಂತ ಎಷ್ಟು ಮಕ್ಕಳನ್ನ ಟ್ಯಾಟು ಹಾಕೊಂಡು ಯಾರನ್ನ 14-15 ಫೋನ್ ಕೊಡ್ತಿದ್ದಾರ ಚೆನ್ನಾಗಿ ಉಂಡು ತಿಂದು ಚೆಣ್ಣಿ ಹಾಕೊಂಡು ಮನೆ ಹಾಳು ಮಾಡಿರ್ತಾನೆ ಅವ್ನು ಗೊತ್ತಿಲ್ಲ ಅಂಬತ್ತಲ್ಲ ನಮ್ಮ ಮಗಳು ಬಹಳ ಒಳ್ಳೆ ಮಗ ಚೂರೇ ಕುಡಿಯೋದು ಜಾಸ್ತಿ ಕುಡಿಯಲ್ಲ ಬೇರೆ ಹಾಳು ಮಾಡ್ತಾರೆ ಅಂತ ನಮ್ಮ ಅಮ್ಮನ ಅಂತಾರೆ ಇನ್ನು ಇಂಥ ಕದ್ರು ಬರ್ತಾರೆ ನಮ್ಮ ಮಗ ಬಹಳ ಒಳ್ಳೇನು ಅಂದಾದ್ರೆ ಶರಣಾದವ್ರಿಗೆ ದೇವ್ರ ತಲೆ ಕೈ ಸಾಕ್ಷಿ ನಾನೇ ಮೈ ಮೇಲೆ ಅಂತರ ಹಾಕೊಂಡು ಕೊಳ್ಳಿ ತಗ ಹಾಕೊಂಡು ಏನೇನೋ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ದೇವ್ರು ಬರುತ್ತೆ ಅಂತ ಸುಳ್ಳು ಮರಿ ಕಡೆ ದೇವ್ರು ಬರೋದಿಲ್ಲ ಕುರಿ ಕಡೆ ದೇವ್ರು ಬರೋದಿಲ್ಲ ಅಚ್ಚರಿ ಬರಬಲ್ಲ ನೀವೇನಿಲ್ಲ ನಿಮ್ಮ ಮನಸ್ಸು ಶುದ್ಧವಾಗಿದ್ರೆ ನೀವು ಯಾರ ಬಗ್ಗೆ ಮಾತಾಡಂಗಿದ್ರೆ
ದೇವ್ರು ಬರುತ್ತಿನ ಸಾಕ್ಷಿ ನಾನೇ. ಅಂದಾದ್ರೆ ಯಾರಿಗೆ ಮಕ್ಕಳಿಲ್ಲ ಅಂತ ಬಂದಿದ್ದೀರಿ? ಇಲ್ಲಿ 5 ಅಡಿಗೆ ನೀರು, 8 ಅಡಿಗೆ ವಿಗ್ರಹ ಮೂರ್ತಿಗಳು ಹೇಗಿದ್ರೆ ಹಾಗೆ ಮಕ್ಕಳಿದ್ದಾರೆ. ನನಗೆ ಯಾರು ಮಕ್ಕಳಿಲ್ಲ ಅಂತ ಬಂದಿದ್ದೀರಿ? ನನಗೆ 5 ವರ್ಷ 10 ವರ್ಷ ಮಗ, ಚಿರಂಜೀವಿ ದುರ್ಗ, ದೊರೆದುರ್ಗ ಅಂತ. ನೀವೇನು ವಿಗ್ರಹಗಳು ನೋಡ್ತೀರಿ ಹಂಗೆ ಮಕ್ಕಳಿದ್ದಾರೆ ನಿಮಗೆ. ಒಂದೇ ಒಂದು ಸೊಳ್ಳು ಕಡೆ ಇಲ್ಲ, ಒಂದೇ ಒಂದು ಜಾತೀಯತೆ ಇಲ್ಲ. ಇಲ್ಲಿ ಕಾಲ್ ಬಂದರು, ಕೈ ಬಂದರು, ಕ್ಯಾನ್ಸರ್ ಹುಷಾರಾದರು, ಶುಗರ್ ಹುಷಾರಾದರು, ಕಿಡ್ನಿ ಸಹ ಅಡುಗೆ ಮಾಡಿದ್ದಾರೆ. ನಾನು ನಂಬೋದೇ ಇಲ್ಲ ದೇವ್ರನ್ನ, ನಾವು ಮಾಡೋ ಕೆಲಸ ನಂಬ್ತೀನಿ. ಇದನ್ನ ಎಲ್ಲ ಮೊಮ್ಮಗ ಹುಷಾರಾದಂತೆ ನಮ್ಮ ಅಣ್ಣ ಬಂದು ಸ್ಟೋರಿ ಹೇಳ್ತಾನೆ. ನಮ್ಮ ಅಣ್ಣ ಇದನ್ನ ನಾನು ನಂಬಕ್ಕೆ ಆಗಲ್ಲ, ಬೆಳಗ್ಗೆ ಬಂದು ಸ್ಟೋರಿ ಹೇಳಲ್ಲ. ಅಲ್ಲೊಬ್ಬ ಯಾರೋ ಕಾಲಕ್ಕೆ ಹಂಗೆ ಮುಟ್ಟ ಡಾಕ್ಟ್ರೆ ಮುಟ್ಟ ಕಸೆ ಪಡೋರಂತ ಹುಷಾರಾಯ್ತಂತೆ. ಬಂದಿದ್ದೆ ಇದೇ ಕೈ ಏನೂ ಆಗಿಲ್ಲ, ಮನುಷ್ಯನ ಇದ್ರೆ ಕೈ ಏನಾಗೋದಿಲ್ಲ. ಇದೇ ಜಾಗ ಪಡಂದಲ್ಲಿ ಎಷ್ಟು ಜನ ಸಾಕಿದ್ದೆ ನಾನು. ನಮ್ಮನೆ ನೋಡ್ತೀರಾ? ಅಲ್ಲಿ ಪಕ್ಕ ಕಾಣುತ್ತೆ, ನಿಗೋ ನೋಡಿರಿ. ಗುಡ್ಲು ನಾನೇ ಹುಟ್ಟು ಬೆಳೆದಿದ್ದ ಜಾಗ, ನಾನೇ ಮರಕೊಟ್ಟಾಡಿದ ಜಾಗ, ನಾನೇ ಈಜಾಡಿದ ಜಾಗ, ಅದೇ ಜಾಗ ತೊಗೊಂಡ್ತಂಗೆ ಕಟ್ಟಿದ್ದು 22 ವರ್ಷ. ತದನಂತರ ಕೊರೋನಾಗಿನ 2 ತಿಂಗಳ ಮುಂಚೆ ನೀರು ಬರುತ್ತೆ 14 ವರ್ಷ ನಿಂತು ಬರಗೆ. ನೀರು ಬಂದ್ರೆ ದೇವ್ರು ನಂಬೋದು ನಾನು. ಅಲ್ಲಿ ಗುಂಡಿ ತೆಗೆದ್ರೆ ಅಲ್ಲಿ ಸಿಗ್ತಾರೆ ಮಕ್ಕಳು. ಉತ್ಸವಮೂರ್ತಿ ಸಿಗ್ತೇವೆ, ಒಬ್ಬ ಮಗ ಪಾಯಕ ಒಬ್ಬ ಮಗ, ಮುತ್ತಂತ ಮಕ್ಕಳು. ಉತ್ಸವಮೂರ್ತಿ ಸಿಕ್ಕಿ 8 ವರ್ಷ ಆದ್ಮೇಲೆ ನಾವು ಉತ್ಸವ ಶುರುವಾಯಿತು. ಯಾವತ್ತು ಉತ್ಸವ ಆಗ್ಬಿಡ್ತಾರೆ ಚಿರಂಜೀವಿ ದುರ್ಗ, ದೊರೆದುರ್ಗ ಅಂತ. ಅಂದಾದ್ರೆ ಇಲ್ಲಿ ಜಗತ್ತಿನ ಒಂದೇ ಒಂದು ದೊಡ್ಡ ಪವಾಡ ಏನಂದ್ರೆ, ನನಗೆ ಇವತ್ತವರೆಗೂ ಅರ್ಥ ಆಗಿದ್ದ ಸಂಗತಿಗಳು ಬಹಳ ಇದಾವೆ. ಒಂದೇ ಒಂದು ಸೊಳ್ಳೆ ಯಾರಿಗೆ ಕಡಿಯೋದಿಲ್ಲ. ಕೊರೋನಾ ಕಡಿತಾ ಇರುತ್ತೆ, ಏನೋ ಬಾಂಟಿ ಬಸ್ಸಂಸಿ ಕಡಿಯುತ್ತೆ, ಒಬ್ಬರಿಗೆ ಕಡಿಯೋಲ್ಲ. ಒಂದು ಜಾತೀಯತೆ ಮಾಡಲ್ಲ. ವಿಗ್ರಹ ತರ ಮಕ್ಕಳಿದ್ದಾರೆ ನಮಗೆ. ದೇವರೇ ಹಿಂಗೆ ಟರ್ನ್ ಆಗ್ಬಿಡುತ್ತೆ. ನೀರೇ ಕೊಳೆಯಲ್ವಂತೆ ಬಂದು ಹೇಳ್ತಾರೆ ಭಕ್ತರು. ನಂಬಲಿಕ್ಕೆ ಅಸಾಧ್ಯವಾದ ಜಾಗ. ನಂಬಿರೆ ಮಾತ್ರ. ಬಂದರಲ್ಲ ಭಕ್ತರಲ್ಲ, ನಮ್ದಾರ ಯಾರು ಕೆಟ್ಟಿಲ್ಲ. ಬಂದೊಂದು ಕಿಸೋಡಿಗೆ ನಾನು ದಿನ ಕಿಸೋಡಿತೀನಿ. 9 ಮೆಟ್ಲು ಮಾಡಿದ್ದೀನಿ. ಒಬ್ಬರು ನಮಸ್ಕಾರ ಮಾಡಿದೆ, ಕೆಳ ಬಂದು ದೇವ್ರಿಗೆ ಕಿಸೋಡಿ ಈಗ ಬಂದೀನಿ ಅಂತ. ನಾಳೋಗಿ ಬಾ ಕೆಲ್ಸಕ್ಕೆ ಅಂತಾರೆ. ಬರಲ್ಲ ಅಂದಾಗ ಕಳ್ಕೊಂಡು ಅಲ್ಲೇ ಕೇಳ್ತಾರೆ. ನಾನು ನಮ್ಮ ತಮ್ಮಂದ್ರನ್ನ, ನಿಮ್ಮ ಅಣ್ಣ ಕೆಲ್ಸಕ್ಕೆ ಬರಲ್ಲ, ಸ್ವಾಮಿ ಕೆಲ್ಸಕ್ಕೆ ಬರಲ್ವಾ ಅಂತ. ಮೂರೇ ಕೇಳೋದು ನೀವು. ದೂರಿಂದ ಬಂದೀವಿ, ನಮ್ಗೆ ಏನು ಗೊತ್ತಿಲ್ಲ, ಇದೇ ಫಸ್ಟ್ ಬಂದೀವಿ ಅಂತ. ಯಾರು ಫಸ್ಟ್ ಬಂದ್ರೆ ಹೇಳಿ ಅವ್ರಿಗೆ ಸನ್ಮಾನ ಮಾಡ್ತೀವಿ. ಅಕ್ಕಿ ಮುಂದಿನ ಕಾಯ್ತಾ ಇದೆ. ಏನು ಗೊತ್ತಿಲ್ಲ ಅಂದ್ರೆ ಹೇಳಿ ಪಾಠ ಮಾಡ್ತೀವಿ. ಎಲ್ಲ ಕಡೆ ಬಂದ್ರೆ ಬಹುಮಾನ ಕೊಡ್ತೀವಿ. ಯಾರ ರೀತಿ ಕೈತೀನಿ ಅಥವಾ ಸುಮ್ಮನೆ ದೇವಸ್ಥಾನಕ್ಕೆ ಬಂದ್ರೆ ಯಾರಿದ್ದೀರಾ? ಯಾರು ದೇವಸ್ಥಾನಕ್ಕೆ ಹಾಸ್ಪಿಟಲ್ ಸುಮ್ಮನೆ ಹೋಗೋದಿಲ್ಲ. ಬಂದಾಗ ಒಂದೇ ಗಂಡ ಒಂದೇ ಹೆಂಡತಿ ಗಲಾಟೆ ಮಾಡ್ಕೊಂತೀರಿ, ಒಂದೇ ಮಗು ಅಳುತ್ತೆ ಅಂತೀರಿ. 100 ಸಾಗರ್ ಕಷ್ಟಿದೆ. ಈಗ ಬಹಳ ಜನ ಕಮ್ಮಿ ಇದ್ದಾರೆ. ನಂಗೆ ಇದು ಇನ್ನೂ ಜನ ಕಮ್ಮಿ ಆದ್ರೆ ನಂಗೆ ಬೇಜಾರಿಲ್ಲ. ಯಾಕಂದ್ರೆ ನಾನು ದುಡ್ಡಿಗೆ ಆಸೆ ಪಡಲ್ಲ. ನಮಗೆ ಗಲಾಟೆ ಆಗಬಾರ್ದು. ಯಾಕಂದ್ರೆ ಬಂದಾರಲ್ಲ ಇಲ್ಲಿ ನಾವು ಯಾರು ಗೊತ್ತಾ ಅಂತ ನಮ್ಗೆ ಹಂಗೆ ನಾನು ಯಾರು ಗೊತ್ತಾ ದೂರಿಂದ ಬಂದಿದ್ದೀನಿ. ಸಂಘ ಮಾಡ್ಕೊಂಡ್ಬಿಡ್ತಾವಲ್ಲ ಕಡೆಗೆ ಸಂಘ ಇದೆಯಪ್ಪ ನೀರು ಹೊರೆ ಕೊಡ್ತೀನಿ. ಸಂಘ ಹಿಂಗ ಅಂದ್ರೆ ಅಣ್ಣ ಅಂದ್ರೆ ಮಾತ್ರ ಜಾಗ ಕರೆಕ್ಟಾಗಿ ಅಂತ ಬಂದ್ರ ಕೆಲವು ಇನ್ಸಿಡೆಂಟ್ಗಳು ಆಮೇಲೆ ಮಾತಾಡೋಣ. ಪ್ರಸಾದ ಕೊಟ್ಬಿಡ್ತೀನಂತೆ, ದಯವಿಟ್ಟು ಕ್ಯೂ ಬರ್ರಿ. ನೀವು ಕಿರಿಕ್ ಮಾಡೋದಾರ ನಾವು ಮನೆಗೆ ಹೋಗ್ಬಿಡ್ತೀವಿ. ನಿಮ್ದು ಆರಾಮ್ ಹೋಗ್ರಿ, ನಂಗೇನು ಬೇಜಾರಿಲ್ಲ. ನಂದೇನು ಬ್ಯಾಂಕ್ ಬ್ಯಾಲೆನ್ಸು ಇಲ್ಲ, ಲೋನು ಇಲ್ಲ, ಇನ್ಶೂರೆನ್ಸು ಇಲ್ಲ, ಯಾವನು ಕೇಳಂಗಿಲ್ಲ. 800 ಓಮ್ನಿ ಬೈಕ್ ಸ್ಪ್ಲೆಂಡರ್ ಕಂತಮ್ಮ ಆ ವರ್ಷಕ್ಕೆ 10,000 ರೂಪಾಯಿ ಸಾಕು. ನಾವೊಂದು ಹ್ಯಾಬಿಟ್ ಮಾಡಲ್ಲ, ಯಾವ ಟೋಲಗೂ ಫ್ರೀ ಹೋಗ್ರಿ. ಹೆಂಗ್ ಮಾಡ ಮನೆಗೆ ಹೋಗೋಣ ಹಿಂಗ್ ಮಾಡ. ಯಾಕೆ ಮನೆಗೆ ಹೋಗ್ತಾರ ಗೊತ್ತೇ ಯಾಕೆ ಅಂತ? ಇಲ್ಲಿ ಬೈದ್ರೆ ಯಾರೋ ಬೈಕ್ ಅಂತಾಳೆ ಅಂತಾಳೆ ಮುಗಿಸ್ತಾರೆ, ಮಾತಾಡಂಗೆ ಇಲ್ಲ. ಅಲ್ಲಿ ನೋಡಿ ದೇವ್ರ ಬಾವಿದು ಯಾರೋ ಬಾವಿ ನೋಡಿರೋ ಕೈತಿ ಇವರೊಬ್ಬ ಕಳ್ಳರು. ಒಂದು 8 ಅಡಿ ಆಳ ಐತೆ ಅಷ್ಟೇ, ಸಣ್ಣ ಗುಂಡಿ. 5 ಅಡಿಗೆ ನೀರು ಸಿಗ್ತದೆ. ಅಲ್ಲಿ ಬಿಡಕ್ ಹೋದ್ರೆ ಎಲ್ಲ ತಂತಿ ಮೇಲೆ ನಾವೇ ಹಾಕಿರೋದು ತಂಗಿರ. ಯಾರೊಬ್ಬರು ಕಳಿಸಿದ್ದೆ ತಂಗಿ ಅಂತ ನಿಂತಾಳ ನೋಡಿ. ಕೂತ್ಕೋ ಬಾ, ಮಗು ಇಟ್ಕೊಂಡು ನಿಂತ್ಕೊಂತ ದೇವ್ರ ಅಡಿತಾನಮ್ಮ ಬಾಯಲ್ಲಿ ಹೋಗು ಕೂತ್ಕೊಂಡು ಪ್ರಸಾದ. ನಿಮ್ ಕಡೆ ಯಾರು ಬಂದಿರ್ತಂದ? ಯಾರು ಲವ್ ಮಾಡ್ಬೇಕ ಮಾರಿ ಎದ್ಗಳ ಮಗವ ನನ್ನ ಮಕ್ಕಳ ಬಾಬಾ 2 ಕೊಡ್ತಾಳೆ ನೀನು ಮಗು ಇನ್ನ ಬೇರೆ ಆ ಬಾರ ಬಜಾರಿ ಕೊಕ್ಕ ಅಲ್ಲೇ ಕುತ್ಕೊಮ್ಮ ಕುತ್ಕೊಂಡ್ ಮಗು ಮಕ್ಕಳು ಮೊಬೈಲ್ ಇಟ್ಕೊಂಡು ಮೊಬೈಲ್ ಮಾತಾಡೋದು, ಮೈನ ಫೋನ್ ಮಾಡಿ ಬೈಯೋದು, ಗಲಾಟೆ ಮಾಡೋದು, ಡೈಪರ್ ಬಣೆ ಮಾಡ್ತೀವಿ. ದೇವ್ರನ್ನ ಎತ್ತಿ ಮುಂದ್ಕಿಟ್ಟಿನಿ. ನಾವೇ 9 ಕಲ್ಲು 2 ಇದಾವೆ, ಮಿಕ್ತವ ಅಲ್ಲಿದ್ದಾವೆ. ಅಲ್ಲಿ ನೀವು ಬಿಡೋದಿಲ್ಲ. ಅಲ್ಲಿ ಪೂಜೆ ಮಾಡ್ತೀನಿ. ಯಾಕೊತ್ತ ಅಂತ ಶುದ್ಧವಾದ 100 ಕೊಬ್ಬರಿ ಬರೋದು. ನಾನು ನೋಡ್ತಾ ಇರ್ತೀನಿ. ನಮ್ಮ ಅಣ್ಣಂತ ಮಾತಾಡ್ಬಿಡೋದು. ಕೆಲವು ಜನ ಬರ್ತಾರೆ, ಆಯ್ ಅಂತಾರೆ, ಈಗ ಬಂದೀನಿ ಅಂತ. ಬಾಯನ್ನು ಮುಗಿತ್ ನಂದು ಅಂತ ಹೇಳ್ತಾರೆ. ಇಂಥದ್ದು ಪುಂಡತ್ತು ಬರ್ತಾರೆ, ಕಸ ಹೊಡಿತಾರೆ, ಡೈಪರ್ ಹಾಕ್ತಾರೆ, ಪೇಪರ್ ಹಾಕ್ತಾರೆ. ನಮ್ಮ ಅಮ್ಮನಂಗೆ ಮನೆ ನಾನು ದೇವರಲ್ಲ, ನಮ್ಮನೆ ಕಡೆ ಕೈ ಮುಗಿತಾ ಇರ್ತಾರೆ. ಅಂದ್ರೆ ನಾನು ನಿಮ್ಗೋಸ್ಕರ ಬಂದೀನಿ ಅಂತ. ಮತ್ತೆ ಹೋಗ್ಬೇಕಾರೆ ಹಿಂಗೆ ಅಂತಾರೆ. ಅಂದ್ರೆ ಮತ್ತೆ ಬರ್ತೀನಿ ನಿಮ್ಗೋಸ್ಕರ ಅಂತ. 2 ವ್ಯತ್ಯಾಸ ಇದೆ. ಇವರು ಅಕ್ಕಿ ತಾಂಬತ್ತಾರೆ, ಬೆಲ್ಲ ತಾಂಬತ್ತಾರೆ, ಸೀರೆ ತಾಂಬತ್ತಾರೆ. ಏನದು ನಿಮ್ ಕೇಳಿ ತಂದದ್ದು ಬಿಟ್ಟು ನೆನ್ನೆ ಬೇರೆ ಬಂದ ನಮ್ಮ ಅಣ್ಣಂಗೆ ಒಂದು ಹೂವು ಕೇಳಬೇಕಾಯ್ತು ಅಂತ ರಸವಾಗಿ ಎಲ್ಲ ಆಗಲ್ಲ ಕಣೆ. ಅಂದ್ರೆ ಹೂ ತಂದಿದ್ದು ನೀವು ಹೂ ಬಿಡಿಸ್ಕೊಳ್ಳಿ ಅಂತ ಹೋಗ ಮನೆ ಬಿಡಿಸ್ಕೊಂಡು ಜೊತೆ ಬರೋದು ಎಲ್ಲ ಪೈಸೆ ಸಿಗುತ್ತೆ ಅಂದಾದ್ರೆ ನೀವು ಒಲೆ ಕೊಟ್ಟಿನಿ ಬಸ್ಸರಿಗೆ ಎಲ್ಲ ಬರ್ತಿರುತ್ತೆ. ಅವ್ರಿಗೆ 5,000 ಕೊಡಿ ಅಂತನಪ್ಪ. ಬೆಳಿಗ್ಗೆ ಹಾಲು ನಮಸ್ಕಾರ ಸ್ಟಾಪ್ ಮಾಡಿದ್ದೀವಿ. ಎಲ್ಲ ಆಲ್ಮೋಸ್ಟ್ ಬಿಡಿಸಿದ್ದೀನಿ. 2 ಸೇವೆ ಮಾಡ್ತೀನಿ. ಆದ್ರೆ ಕೈ ಜೋಡಿಸಿ 1 ಸೇವೆ ಅನಾಶ್ರಮ ವೃದ್ಧಾಶ್ರಮ ಅಕ್ಕಿ ಕೊಡ್ತೀನಿ. 2ನೇ ಸೇವೆ ಸೀರೆ ಅಕ್ಕಿ ಕೊಡ್ತಾ ಇದೀನಿ, ಕಾದು ಸಹಾಯ ಮಾಡಿ ಅದನ್ನ ನಿಲ್ಲಿಸ್ತೀನಿ.
ಟಬ್ಬನ್ ನಿಂತಿದ್ದೆ, 200 ರೂಪಾಯಿ ಆರ್ಡರ್ ಮಾಡಿದ್ದೀನಿ, 50 ಸೀಟ್ ಮಾಡಿದ್ದೀನಿ. ಅಲ್ಲೂ ಆರ್ಡರ್ ಕಡೆ ಅಪ್ಪಂಡವ್ರು ಬಂದು ಕೆಲವರು ನನ್ನ ತಂಗಿಯಂಗೆ ಬಂದು ಅಪ್ಪಂಡವ್ರು ಬಂದಿದ್ದೀವಿ ಆಟ ಕಾಯ್ತಾನ ಅಂತಾರೆ. ಆರ್ಡರ್ ಕಾಯಕ್ಕೆ ಅಂತ ಹಂಗೆ ಅರ್ಜೆಂಟ್ ಮನೆಗೆ ಹೋಗಿ ಆಯ್ತಾ. ಮನೆ ಪ್ರಸಾದ ಕೊಡ್ತೀನಂತೆ. ಕೊನೆಯದಾಗಿ ಹೇಳ್ತೀನಿ, ಎಲ್ಲೂ ಪ್ರಸಾದ ದಯವಿಟ್ಟು ಎತ್ತಿಬೇಡಿ. ಬೇಕಾದ್ರೆ ತಗೊಳ್ಳಿ, ಬೇಕಾದ್ರೆ ತಗೊಳ್ಳಿ. ಬೇಡವಾರ ಮನೆಗೆ ಹೋಗಿ 2 ರೂಪಾಯಿ ಒಂದು ಪ್ಲೇಟು. ನಮ್ಮ ಅಪ್ಪ 1000 ಕಾಯ್ದು ಬಿಡ್ತಿದ್ದೆ. 100 ರೂಪಾಯಿ ಪ್ಲೇಟ್ ಸಾರಿ, ನಾನು ಮಕ್ಳಿಗೆ ಪ್ಲೇಟ್ ಕೊಡಲ್ಲ. ದಯವಿಟ್ಟು ಬೇಜಾರಾಗ್ಬಿಡಿ. ಮೊಬೈಲ್ ಆಫ್ ಮಾಡಿ. ಇವತ್ತು ಒಂದಿನ ನನಗೋಸ್ಕರ ನಿಮ್ಮ ಮನೆ, ನಿಮ್ಮ ಅಂತನ, ನಿಮ್ಮ ಮೆಸೇಜು, ನಿಮ್ಮ ಫೋನ್ ಎಲ್ಲೂ ಹೋಗಲ್ಲ. ದಯವಿಟ್ಟು ನಿಧಾನಕ್ಕೆ ಮನೆಗೆ ಹೋಗಿ. ಎಲ್ಲೂ ಡ್ಯಾನ್ಸ್ ಮಾಡಬೇಡಿ. ಹೆಣ್ಮಕ್ಳು ನಿಮಗೆ ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಮೊನ್ನೆ ಭಾನುವಾರದಿಂದ ಮುಂದೆ ಆಕ್ಸಿಡೆಂಟ್ ಆಯಿತು. ನಾನೇ ಸಾಕ್ಷಿ ನೋಡಿದೆ. 2 ಹೆಣ್ಮಕ್ಳು 2 ಗಾಡಿ ಹೆಣ್ಮಕ್ಳು ಡ್ಯಾನ್ಸ್ ಹೊಡಿತಾರೆ ರೋಡ್ಗೆ. ನನ್ನಿಗೆ ಆಕ್ಸಿಡೆಂಟ್ ಆಯಿತು. ನಾನು ಮುಟ್ಲೇ ಇಲ್ಲ ಅವ್ರನ್ನ. ಯಾಕೆ ಯಾರು ಬಿದ್ದಿದ್ರೆ, ವಯಸ್ಸಾದವರಿದ್ರೆ ಬಾಣ್ತಿದ್ರೆ ನಾನೇ ಕರ್ಕೊಂಡ್ಬಿಡ್ತೀನಿ ತಂಗಿಯರ್ನ. ಅಮ್ಮ ಅವರಿಬ್ರು ಡ್ಯಾನ್ಸ್ ಹೊಡಿತಾ ನಾನೇ ಬೇಡಿ. ಒಂದೊಂದು ಮಲ್ಕೋಬೇಡಿ. ಕೆಲ್ಸಕ್ಕೆ ಹೋಗಿ ಗಾಡಿ ಬಂದು ಫಾಸ್ಟ್ ಆಗ್ತಾರೆ, ಸ್ಟಿಕ್ಕರ್ ಹಾಕೊಳ್ಳಿ. ಯಾವುದು ಅನಾಹುತ ಆಗೋದಿಲ್ಲ, ಅನಾಹುತ ಏಟ್ ಆಗೋದಿಲ್ಲ. ಅಕ್ಕಪಕ್ಕ ಮನೆ ಬಂದು ತೀರ್ಥ ಕೊಡಿ, ಆ ಮನೆ ಬಗ್ಗೆ ನೋಡಬೇಡಿ. ಇವೇ ನಾನು ನಿಮಗೆ ಕೇಳೋದು. ನಂಬಿಕೆ ಇದ್ರೆ ಮೈ ಮೇಲೆ ಅಂತರ ಹಾಕೊಳ್ಳಿ. ನಂಬಿಕೆ ಇದ್ರೆ ಬಂದು ಅಮೌಂಟ್ ತಡೆ ಹೊಡ್ಕೊಳ್ಳಿ. ಬಡಬದ್ರಿಗೆ ದುಡ್ಡು ಸಿಗೋದಿಲ್ಲ. ದುಡ್ಡಿನ ಒಂದು 500 ರೂಪಾಯಿ ಕೊಡಿ. ಒಬ್ಬರಿಗೂ ಅಷ್ಟೇ, ಕುಟುಂಬಕ್ಕೆ ಅಷ್ಟೇ. ಹಣ ಇಲ್ಲ ಅಂತ ಬಡವ್ರ ದುಡ್ಡು ಕೇಳೋದಿಲ್ಲ. ಗಲಾಟೆ ಮಾಡಿದ್ರೆ ಮಾತ್ರ ನಾವು ಬೈತಿ. ಗಲಾಟೆ ಮಾಡೋ ಉದ್ದೇಶ ನಮ್ದಲ್ಲ. ಬಂದರೆಲ್ಲ ಬಿಲ್ಡಪ್ ಕೊಟ್ಟು ನಾವೆಲ್ಲೋಗೋದು. ದೂರಿಂದ ಬಂದೀವಿ ಅಂತೀರಿ, ಬಾಯಿ ಕೊಂಡ ಆಂಧ್ರ ಬರ್ತಾರೆ. ಈ ಪ್ರಸಾದ ಕೊಡ್ತೀನಿ, ದಯವಿಟ್ಟು ಒಂದ್ಸರಿ ಕ್ಯೂ ಎಲ್ಲ ಹೋಗಿ ತಂಗಿ ಹೋಗಮ್ಮ. ಹೋಗಿ 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 ಆಮೇಲೆ ಬೆಳಂತೆ ಪ್ರಸಾದ ಕೊಡ್ಬನ್ನಿ. ನೀವು ಪ್ರಸಾದ ಕೊಡಿ ಬನ್ನಿ ಬನ್ನಿ ಬನ್ನಿ. ಹೋಗ್ಬಿಡ್ರು ಬೇಗ ಹೋದಾರ ಹೋಗಿಲ್ಲ. ಮನೆಗೆ ಹೋಗ್ಬಿಡ ಮಾಡಿ ಕೊಡ್ಕೊಂಡು ಬರ್ತೀರಾ. ಕರಿಬಾರ್ದು ಯಾರು ಬಂದು ನಮ್ಮ ಸ್ವಾಮಿಯರು ಬಂದು ಯಾರು ಬಂದು ಯಾರು ಚಿತ್ರಕಲೆ, ಮಂಜಿ ಚಿತ್ರಕಲೆ ಏನಿದೆ ಬೇರೆ ಅಲ್ಲಿ ಊಟದ ಸ್ವಲ್ಪ ಈ ಕಡೆ ಬನ್ನಿ. ಯಾವ್ದ್ರ ಬಂದ್ಯಾ ಮರೆಯಂಗಿಲ್ಲ. ಯಾಕಂತಂದರೆ ಒಂದು ಇನ್ಸಿಡೆಂಟ್, ಮೊಮ್ಮಗಳಿಗೆ 1.5 ವರ್ಷದಾಗ ಕ್ಯಾನ್ಸರ್ ಆಪ್ರೇಷನ್ ಆಗಿತ್ತು. ಅವಾಗೇನು ವಾಸಿ ಆಯಿತು, ಮತ್ತೆ ಶುರುವಾಯಿತು. ಹಾಸ್ಪಿಟ್ಲಿಗೆ ಹೋದ್ವಿ. 2 ಕಡೆ ಆಗಲ್ಲ, ಮೇಲಾಗಲ್ಲ, ವಾಸಿ ಆಗಲ್ಲ, ಮನೆಗೆ ತಗೊಂಡೋಗ್ರಿ ಅಂತಂದಿದ್ದೆ ಅಂದರು. ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಮಗುನ ಮನೆಗೆ ಎತ್ಕೊಂಬಂದು ಏನು ಮಾಡೋದು ಅಂತಂದ್ಬಿಟ್ಟು ಅಲ್ಲೇ ಮಡ್ಕೊಂಡು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ. ಅಮ್ಮನವ್ರದ್ದು ಪ್ರಚಾರ ಆಗ್ತಾಯಿತ್ತು. ಅವತ್ತು ಅರಿಕೆ ಕಟ್ಕೊಂಡು ಮಾರನೇ ದಿವಸನೇ ಬಂದ್ಬಿಟ್ಟೆ. ಇಲ್ಲಿ ಬಂದುಬಿಟ್ಟು 5 ಗಂಟೆಗೇನೆ ಇಲ್ಲಿ ಬಂದು ಬಾಗಿಲು ಮುಂದುಗಡೆ ಕುಂತ್ಕೊಂಡೆ. ಕತ್ಲು ಬ್ಯಾಟ್ರಿ ಟಾರ್ಚ್ ಹಾಕ್ಕೊಂಡು ಇಲ್ಲಿ ತನಕ ಬಂದೆ. ಸ್ವಾಮಿಗಳು ಆ ಕಡೆ ಈ ಕಡೆ ಓಡಾಡಿದ್ರು. ನಾನು ಗಮನಿಸಿಲ್ಲ. ನನಗೆ ಗೊತ್ತಿಲ್ಲ, ನನಗೆ ಗಮನಿಸಿಲ್ಲ. ಅಮ್ಮನವ್ರನ್ನ ಒಂದೇ ಬೇಡ್ಕೊಂಡಿದ್ದು, ಇಲ್ಲ ಉಸಿರು ನಿಲ್ಲಿಸು, ಇಲ್ಲ ನೋವು ನಿಲ್ಲಿಸು, ಮಗುಗೆ ಜೀವ ಕೊಡು ಅಂತಂದ್ಬಿಟ್ಟು ಕೇಳ್ಕೊಂಡೆ. ಇವತ್ತಿನ ದಿವಸ ನಾನು ಬಂದು ಒಂದು ತಿಂಗಳು ಆಯಿತು. ಇವತ್ತು ಪೈಲ್ಮಾನ್ ಥರ ಓಡಾಡ್ತಾವಳೆ, ಮಗು ಆರಾಮಾಗವಳೆ. ಹುಲಿಯೆಲ್ಲ ತಗೊಂಡೋಗಿ ಮನೇಲಿ ಇಟ್ಕೊಳ್ರಿ ಅಂತ ಇದ್ದವರು ಇಲ್ಲಿ ಬಂದು ಯಮನ ನಾನು ಕೇಳ್ಕೊಂಡು ಬೇಡ್ಕೊಂಡು ಹೋದೆ. ಇವತ್ತು ಮಗು ಆರಾಮಾಗೈತೆ. ನಾನು ಇದನ್ನ ಜೀವನ ಪರ್ಯಂತ ನನ್ನ ನನ್ನ ಜೀವ ಇರೋ ತನಕ ನಾನು ಮರೆಯಂಗಿಲ್ಲ. ಕೋಲಾರ ತಾಲೂಕು ವೇಮಗಲ್ಲು. ಇದು ಕ್ಲಾಸ್ ಮಗು ಚೆನ್ನಾಗಿರ್ಲಿ ಅಂತ. 2ನೇ ಕ್ಲಾಸ್ ಹಾಕೋದು ಏನಕ್ಕೆ ಅಂತೇಳಿ, ಈ ಜಗತ್ತಿಗೆ ಪ್ರಚಾರ ಮಾಡೋರು ನಾನಲ್ಲ. ಯೂಟ್ಯೂಬ್ ಮಾಡೋರು, ಫೇಸ್ಬುಕ್ ಮಾಡೋರು, ಲೈವ್ ಮಾಡೋರು, ಲೈಕ್ ಮಾಡೋರು, ಯಾವ ಪುಣ್ಯಾತ್ಮರಿದ್ದೀರಿ ಅವ್ರಿಗೂ ಸೇರಿಸಿ, ನಮ್ಮ ಅಣ್ಣಗೂ ಸೇರಿಸಿ ಒಂದು ದೂರ ಕುಮಾರ ಹೆಂಗಿರ್ ಕಡ ಕೊಡಂಗೆ ನೋಡಿ. ನೀವು ಅಲ್ಲಿಂದ ಬಂದು ಇಲ್ಲಿಂದ ಬಂದಿವಿ ಅಂತೀರಿ. ನನ್ನ ದೇವಸ್ಥಾನ ಎಲ್ಲರೂ ಕರೆದು ಸನ್ಮಾನ ಮಾಡೋಕ್ಕಾಗೋದಿಲ್ಲ. ಕಿಡ್ನಿ ಸಲ್ಲದ್ರು ಬಂದು ಅಡಿಗೆ ಮಾಡ್ಯಾರೆ, ಕಾಲಿಲ್ದರು, ಕೈ ಇಲ್ದರು, ಯಾರ್ಯಾರೋ ಪುಣ್ಯಾತ್ಮರು ಬಂದು. ಒಬ್ರು ವೀಲ್ಚೇರ ಬರ್ತಾನೆ, 5ರ ಮಗ, ಅವನಿಗೆ ಕಾಲ್ ಬರುತ್ತೆ, ಅವನು ಫೇಸ್ಬುಕ್ ಮಾಡ್ತಾನೆ, ಕ್ರಮದಿಂದ ಬರ್ತಾನೆ, ಎಡಿಟ್ ಮಾಡ್ತಾನೆ. ಹೊರಗಡೆ ಅಲ್ಲಿ ತಡೆ ಹೊಡಿತಾರ ಮಂಜು ಅಂತ ಮಾತಾಡಲ್ಲ, ಅವನಿಗೆ ಮಾತಾಡ್ತಾ ಇದೆ. ತಡೆ ಹೊಡಿತ ಗೊತ್ತಾನೆ, ಕಿಡ್ನಿ ಗೊತ್ತಾನೆ, ಸೊಂಟ ಬಂದ ಅಲ್ಲೇ ಗೊತ್ತಾನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕುಣ್ಕಿ ಬರ್ತಾನಂತೆ ತಿರುವಣ್ಣಾಮಲೆ ಹುಡುಗ. ಅರ್ಥಾಗತ್ರ ಇವನಿಗೆ ಕಾಲು ಹುಷಾರಾಗುತ್ತೆ. ಇವನೇ ನನ್ನ ದೇವಸ್ಥಾನ ಮೇಸ್ತ್ರಿ, ಆಯಾಕದು, ದೇವಸ್ಥಾನ ವೆಲ್ಡಿಂಗ್ ಮಾಡೋದೆಲ್ಲ ಇವನೇ. ನೀವೆಲ್ಲ ಹಿಂಗೆ ಮಕ್ಕಳು ಕೆಲಸ ಮಾಡಿದ್ರೆ ನಿಮ್ಮ ಮಕ್ಕಳು ಏನೊಂದ್ಸ ಓದ್ಬಿಟ್ಟು ದೊಡ್ಡ ಹೆಸರು ಬಂದು ಹೇಳ್ಕೊಂತೀರಿ. ಈ ಜಗತ್ ಸ್ಥಾನ ಮಾಡಿಕೊಟ್ಟಂತ ಪುಣ್ಯಾತ್ಮರು ಹೂವಿನಾರ ಹಾಕಕ್ ಬಂದ್ರೆ ನನಗೂ ನಿಮ್ಗೆ ಸೇಫ್ ಆಗಿ ಬರಪ್ಪ. ಮತ್ತೆ ಜ್ವರ ಒಂದು ಪಾಸ್ ಹಾಕ್ಬಿಡಪ್ಪ. ಒಬ್ಬನೇ ಹಾಕತ್ರಿಂದ ಇಬ್ರು ಹಾಕೋಣ. ಎಲ್ಲದು ನಾನಲ್ಲ, ಎಲ್ಲರೂ ಸೇರಿ ನಾವು. ಅರ್ಥ ಆಗತ್ತಾ? ಪಾಸ್ ಹಾಕ್ಬಿಡಪ್ಪ.
ಅಂದಾಜಿದ್ರೆ ಭಗವಂತ ಇದ್ರೆ ಅಂದಾಜು. ಈ ಜಗತ್ತು ಯಾರನ್ನ ಕೀಳಕ್ಕಾಗಬೇಡಿ, ಯಾರು ಮ್ಯಾಲ್ ಕುಳಿಸ್ಬೇಕು. ಯಾರೋ ತುಂಬ ಬಡವರು ಯಾರಿದ್ದೀರ, ನಾವು ವೈಯಕ್ತಿಕ ಭಾಳ ಕಷ್ಟಪಟ್ಟಿದ್ದೀನಿ ಅಂತಕ್ಕಂಥ ಮನೆ ಹೊಸ ಮನೆ ಕಟ್ಟಿ ರೂಪಾಯಿ ಮಾಡೋದಕ್ಕೆ ಮನೆ ಕಷ್ಟ ಇದೆ ಯಾರಿದೆ ಇದು ಆರ್.ಎಸ್. ಎಲ್ಲವನ್ನೂ ಕೊಟ್ಬಿಡ್ತೀನಿ. ಆಮೇಲೆ ನಾನೇ ಕೈಯಿಂದ ಒಬ್ಬರಿಗೆ 5,000 ಅದು ಕೊಟ್ಬಿಡೋಣ. ದುರ್ಗಮ್ಮ ಗಂಗಮ್ಮ ಅಂತ ನನ್ನ ತಮ್ಮ ಇನ್ನು ತುಂಬಾ ಎತ್ತರಕ್ಕೆ ಬೆಳೀಲಿ. ಇಂಥ ಜನಗಳಿಗೆ ಶುಭ ಬರೋದಿಲ್ಲ, ಇನ್ನೂ ಹೆಚ್ಚಿನ ಶಕ್ತಿ ದೇವ್ರು ಕೊಡ್ಲಿ ಅಂತ ನಾನು ಬೇಡ್ಕೊಂತೀನಿ. ನೀವೊಂದು ಆಶೀರ್ವಾದ ನನ್ನ ತಮ್ಮ ಮಾಡ್ಬಿಡಿ. ತಮ್ಮ ನೀನು ಬಹಳ ಉತ್ತಮ ಸ್ಥಾನಕ್ಕೆ ಬರಬೇಕು, ಸ್ವಲ್ಪ ವೆಯ್ಟ್ ಮಾಡಬೇಕು. ಕ್ಲಾಸ್ ಹಾಕ್ಬಿಡಿ. ಯಾರೋ ಸಕಲೇಶ್ವರದಲ್ಲೇ ಎದುರ್ಕೊಬಿಡಕ್ಕಲ್ಲ. ಭಾನುವಾರ 1ನೇ ತಾರೀಕು 3ನೇ ತಿಂಗಳು 2026 ಭಾನುವಾರ ಚಿತ್ರಕಲಾ ಸ್ಪರ್ಧೆ ಇರುತ್ತೆ ಸಕಲೇಶ್ವರದಲ್ಲಿ. ಚಿತ್ರಕಲಾ ಶಾಲೆ ಇರುತ್ತೆ. ದಯವಿಟ್ಟು ಯಾರೋ ಒಂದು ಚಿನ್ನರು ನನ್ನ ಮಕ್ಕಳಿಗೆ ಆದ್ಯತೆ ಕೊಡ್ತಾರೆ. ಚಿಕ್ಕ ಮಕ್ಕಳಿದ್ರೆ ಇದನ್ನು ಸದುಪಯೋಗ ಪಡ್ಕೊಳ್ಳಿ ಅಂತ ನನ್ನ ಕಡೆಯಿಂದ ವಿನಂತಿ. ಆಯ್ತಾ? ಆಮೇಲೆ ಯಾರು ಈ ತರ ಮಾಡಿ ಪ್ರೋತ್ಸಾಹ ಮಾಡಿ ಅವ್ರನ್ನ ಕಾಲೆಳೆಗೆ ಪ್ರಯತ್ನ ಪಡ್ಬೇಡಿ, ಅವ್ರ ಮನೆ ಹಾಳು ಮಾಡಕ್ ಹೋಗ್ಬೇಡಿ, ನಿಮ್ಮನೆ ಹಾಳು ಮಾಡ್ಕೊಬೇಡಿ. ಇದೆಲ್ಲ ಸಾಧಾರಣವಾಗಿ ನನ್ನ ಒಬ್ಬರಿಗೆ ಅಂತಲ್ಲ, ಈ ಜಗತ್ತಲ್ಲಿ ಒಬ್ಬ ಏನೋ ಒಳ್ಳೇದ್ ಮಾಡಿದವನು ಕೆಡ್ತಿದ್ದೇ ಇರುತ್ತೆ. ಇಂಥ ತಮ್ಮಂದ್ರೆ ಇನ್ನೂ ಮುಂದೆ ಬರಲೇ ಬೇಡ ಮಕ್ಕಳಿಗೋಸ್ಕರ. ತಮ್ಮ ಇನ್ನೊಂದ್ಸರಿ ನೀನು ಮಾತಾಡಿಸ್ತೀನಿ. ಸೀರೆ ಕೊಡ್ತೀರಂತ ತಾಯಿ ಇದಾರ ನಿಂಗೆ. ಈ ಎದರಿಕೆ ಹಾಕಲ್ಲ ನೀನು ಬಲಲ್ಲಿ ಇವನು ಎದರಿಕೆ ಅಂತ ನೋಡಿ. ಸಾಮ್ಯಾರ ಏನಂತ ಕಾಣಲ್ಲ, ನಾನು ನಿನ್ನಂಗೆ ಮನುಷ್ಯ ಕಣ್ ಸುಂಕಿಲ್ಲ ಅಣ್ಣ ಅಲ್ಲ ಅಲ್ವಾ? ಕರೆಕ್ಟಾ? ಯಾರು ನಾನು ನೋಡಿ ಎದರಿಕೆ ಅವಶ್ಯಕತೆ ಇಲ್ಲ. ಕೊನೆಯದಾಗಿ ಯಾವ್ದಾರ ಮನೆಗೆ ನಾನು ಊಟಕ್ಕೆ ಅಂತಲೋ ಸೆಲ್ಫಿ ಹೊಡ್ಕೊಂಡು ಯಾವ್ದಾರ ಮನೆಗೆ ಏನಾರ ಫಂಕ್ಷನ್ಗೆ ಬಂದಿದ್ರೆ ಅಕ್ಕಪಕ್ಕ ಮನೆಯವ್ರು ಎದುರಿಸಂಗಿಲ್ಲ. ನೀವು ನಿಮ್ಮ ಮನೆಗೆ ಬಂದಾಗ ನಾನು ಅಕ್ಕಪಕ್ಕ ಮನೆ ಎದರಿಕೆ ನಂಗಿಲ್ಲ. ಇಲ್ಲೂ ಮಾಟ ಮಾಡಲ್ಲ, ಅಲ್ಲೂ ಮಾಟ ಮಾಡಲ್ಲ. ನಾನು ಊಟಕ್ಕೆ ಬಂದಿರ್ತೀನಿ, ನೀವು ನಿಮ್ಮ ಮನೆಗೆ ಬರ್ತೀನಿ. ಇದೆಲ್ಲ ನಡಿಬಾರ್ದು. ಒಬ್ಬರೊಬ್ಬರ ಅವಶ್ಯಕತೆ ಇಲ್ಲ. ಯಾರು ಅವಶ್ಯಕತೆ ಇಲ್ಲ. ಯಾವ ಮಾಟ ಮಾತ್ರ ಹೆದರ್ಬೇಡಿ, ಯಾರು ತಲೆಗಿಸ್ಕೊಬೇಡಿ. ಯಾವನ ಅಣ್ಣ 3 ಸರಿ ಕಾಲಿ ಬಿದ್ದ 30 ಸಲ ಆಗುತ್ತೆ. ಲೈನೇ ಬಂದ್ರಿ ಬರ್ರಿ ಬರ್ತಾರಲ್ಲ ಕೆಳಗಡೆ ನಡೀರಿ. ಹೊಡ್ಕೊಡ್ರಿ ಬರ್ತೀನಿ ಮುದ್ದು ಬರ್ತೀನಿ ಕಂದ ಬನ್ನಿ ಕೆಳಗಡೆ ಬನ್ನಿ. ಯಾರು ಬಿಡ್ಬೇಡಿ, ಬೈಕಂಡ ಪರವಾಗಿಲ್ಲ. ಬೈಕಂಡ ಯಾರು ಬಿಡ್ಬೇಡ್ರಪ್ಪ. ನಡೀರಿ. ಒಂದೊಂದು ಕೂಡ ಬಂದಾರ ಮಲಯಾಳ ಅಣ್ಣ ಲೈನ್ ಬರ್ರಿ ಅಣ್ಣ. ಚೆಲ್ಬಾರ್ದು ಇನ್ನೊಂದ್ಸರಿ ಬೇಕಾದ್ರೆ ಆಯ್ತಾಯ್ತು ಹಂಗೆ ಬೇಡ ಹಂಗೆ ನಡ್ರಿ. ಕೊಡು ಇಲ್ಲಿ ಬಾರಿ. ಅವ್ರಿಗೆ ಹೋಗ್ಬೇಡ, ನನ್ನ ಕೈ ಕೊಡ್ತಾನೆ. ಇಲ್ಲಿ ಕ್ಯೂ ಖಾಲಿ ಮಾಡ್ತೀನಿ ಅಮ್ಮ. ನೋಡಿ ಇಲ್ಲಿ ಯಾರೋ ಪೇಷಂಟ್ ಮನೆ ಕೊಡಮ್ಮ, ಮನೆ ಕೊಡ ಪೇಷಂಟ್ ಕರ್ನಾಗಿ ಇಲ್ಲೆಲ್ಲ ಬಂದು ಕತೆ ಓದಬಾರ್ದು. ಪೇಷಂಟ್ ಗೀಸೆಂಟ್ ಅಂತ ಎಲ್ಲಾನು ಪೇಷಂಟ್ ನಾವೇನ್ ನಿಮ್ಗೆ ಉಣ್ಣೆ ಕಡೆ ಬರ್ತೀವಿ. ಇಲ್ಲಿ ಬಂದು ಈ ಜನ ಏನ್ ಗೊತ್ತಾ, ಪೇಷಂಟ್ ಅಂತಾರೆ. ಮಕ್ಕಳಿಗೆ ಅಪ್ಪಂಗ ಆಸ್ತಿ ನಮಗೆ ಬರೀತಾರ ನೋಡಿ. ಒಮ್ಮೆ ಯಾವಾಗ್ರಿ ಅಲ್ಲಿ ಒಮ್ಮ ಇಲ್ಲೇನ ಅಂದ್ರೆ ಆಮೇಲೆ ಬೈಕೊಂಡೋಗೋದು ನಮ್ಮನ್ನ. ಸಾಮ್ಯಾರ ನಮ್ಮನ್ನ ಬೈದು ಬಿಟ್ರು ನಮ್ಮನ್ನ ಅಂತ. ಇವಾಗ ಬರ್ಬೇಕು, ಇಸ್ಕೋಬೇಕು. ಎಲ್ಲ ಏನ್ ಜನ್ಮಲ್ಲ ನೀವೆಲ್ಲ ಕರೆಕ್ಟ್ ನಮ್ಮ ಬೈದಿದ್ದು ಇಷ್ಟೊಂದು ಮಾಡ್ತೀವಿ. ಒಂದ್ ದೊಡ್ಡ ಉಣ್ಣೋಗು ನೀವು ಮಚ್ಕೊಡಲ್ಲ ತಟ್ಟೆ ನೋಡಿ. ಅಲ್ಲ ಅಮ್ಮ ಇರು ನೀನ ಬೈಯಕ್ಕಾಗಲ್ಲ, ಯಾಕಂದ್ರೆ ನೀನು ನಿಯತ್ತ ಬಂದಿದ್ದೀವಿ. ಇನ್ನು ಕೊಡು. ಅವ್ರಿಗೆ ಕೊಡಬೇಡ, ಇವ್ರಿಗೆ ಕೊಡು ಪ್ಲೇಟ್. ಈ ಖಾಲಿ ಆಗತ್ತಕ್ಕ ಸ್ವಲ್ಪ ಕ್ಯೂ ಖಾಲಿ ಆಗಲಿ. ಇದಕ್ಕೆ ಬರಕ್ಕ ಎಲ್ಲಿದೆ ಏನ್ ಮಾಡ್ತಾರೆ? ಕೇಳ್ಬೇಕಲ್ಲ ನಾವು ಪೇಷಂಟಲ್ಲಿ ಕೊಡಲ್ಲ ಹೋಗ್ಬಿಡಿ. ಪೇಷಂಟ್ ಕೇಳ್ಬೇಕು. ಒಂದ್ಸಲ ಅಣ್ಣ ಅಂತ ನೀನು ಏನೋ ನನಗೆ ಅಂದ್ರೆ ಏನು ಜಮ ಮಾಡ್ತೀನಿ ನೋಡಿ. ನೀನು ಒಂದ್ಸರಿ ಬಾಯಿಲೆಲ್ಲ ಅಣ್ಣ ಅಂತ ಹೋಯ್ತೀನಿ. ಓಹೋ ಅಲ್ಲ ಕಡೆ ಯಾರು ಕೇಳ್ಕೊಬೇಡ, ಬೈಕೊಂಡು ಬರೋಲ್ಲ. ಕೊಡ ಈಗ ಅಲ್ಲಿ ಕೊಡ್ಬಾರ ಮಗನೇ ಪ್ಲೇಟ ಇವ್ರಿಗೆ ನಮ್ಮ ಕೈ ಕೊಡಿ.
ಕೆಳಗೆ ಬರ್ರಿ ಕೇವಲ ಬನ್ನಿ ಎಲ್ಲರೂ ಪ್ಲೇಟ್ ಕೊಡ್ಬೇಡಿ ಯಾರು ಪ್ಲೇಟ್ ಕೊಡ್ಬೇಡ ಅಲ್ಲಿ ಓಯ್ ತಮ್ಮ ಪ್ಲೇಟ್ ಕೊಡ್ಬೇಡ ಇಲ್ಲ ನಮ್ಸ್ ಇರಯ್ಯ ಜನ ಮೇಂಟೈನ್ ಮಾಡಕ್ಕಲ್ಲ ಇರಯ್ಯ ಜನ ಸುಮ್ಮನೆ ಹೋಗಲ್ಲ ಇರಿ ಸರ್ ಸಾಮಕ್ಕೆ ಕೊಟ್ಟರೆ ಒಬ್ಬೊಬ್ಬರೇ ಬರೋಣ ಮುಂದ್ಗಡೆ ಅಕ್ಕ ಈ ಕಡೆ ಲೈನ್ ಬರಕ್ಕೆ ಅವ್ರು ಯಾರು ಬರಲ್ಲ ಮನೆ ಏನ್ ಮಾಡಕ್ ಕಳ್ಸಯ್ಯ ಬೈಕ್ ಅಂತ ಬರಲ್ಲ ಕಣಯ್ಯ ಏನ್ ಮಾಡ್ತಾರೆ ಬ್ಯಾನ್ ಮಾಡೋದು ಅಷ್ಟೇ ಅಲ್ಲ ಅಲ್ಲಿ ಬಂದು ನಾನು ಯಾರು ಕಳ್ಸೇ ಬೇಡ ಏನ್ ಮಾಡ್ತಾರೆ ಜನ ಏನ್ ಮಾಡ್ತಾರೆ ಬ್ಯಾನ್ ವೇಷ ಮಾಡಿದ್ರೆ ಅಷ್ಟು ಬಿಟ್ಟು ಏನ್ ಮಾಡ್ತಾರೆ ಜನ ಆ ಕಡೆ ಹೋಗೋದೇ ಇಲ್ಲ ಎಂತಮ್ಮ ಹೋಗೋದೇ ಇಲ್ಲ ನೋಡ್ದ ಹೋಗ್ತಾರೆ ಅವರು ಬಂದು ಬಿಡ್ತಾರೆ ಅಲ್ಲ ಯಾರು ಟೊಮೆಟೊ ನಿಮ್ಮ ಅಮ್ಮ ಕಳಿಸ್ತಾ ಹಿಂಗೆ ನೋಡಿ ಮಕ್ಕಳನ್ನ ಹಿಂಗೆ ಕಳಿಸಿ ಮಕ್ಕಳಿಗೆ ಆರಾಮ ಕೂತ್ಕೊಳ್ಳಿ ಮಕ್ಕಳು ಬಂದ ನೋಡಿಲ್ಲಿ ಕಾಂಗಣ ಕೊಡ್ತಾ 3 ಸರಿ ಬರ್ತವೆ ಮುಂದಕ್ಕೆ ಚಲ್ಬಾರ್ದು ಮಕ್ಕಳ ಕೇಳಿ ಬನ್ನಿ ಬರಲ್ಲ ಏನ್ ಬರೋ ಮಕ್ಕಳು ಏನ್ ಮಾಡೋದು ಹೋಗಿ ಎಳೆ ಮಕ್ಕಳ ಕರ್ಬೋದು ಮಕ್ಕಳು ಬಂದು ಏನ್ ಮಾಡೋದಲ್ಲ ತಿಂಗಿ ಬಾ ಇಲ್ಲ ಪ್ಲೇಟ್ ಈಗ ಸಲ ಪ್ಲೇಟ್ ಈಗ ಕೊಡಿ ಈಗ ಕೊಟ್ಬಿಟ್ಟು ಈಗ ಕಂಡ ಮಾಹಿತಿ ಯಾವನ ಪ್ಲೇಟ್ ಬರಲಿ ಪ್ಲೇಟ್ ಅಲ್ಲ ಯಾವ